ನಮ್ಮ ಫ್ಯಾಮಿಲಿ ಮತ್ತೆ ನಮ್ಮ ಆಂಟಿ ಫ್ಯಾಮಿಲಿ ಫೈನಲಿ ಟ್ರಿಪ್ ಹೋಗ್ಬೇಕು ಅಂತ ಫಿಕ್ಸ್ ಆದ್ರಿ. ಫೈನಲಿ ತುಂಬ ದಿನ ಆದಮೇಲೆ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗ್ತಾ ಇದ್ದೀರಿ. ಇದಕ್ಕೆ ಮೇನ್ ರೀಸನ್ ಬಂದು ನಮ್ಮ ಅಪ್ಪ ಅಮ್ಮದು ಮತ್ತು ನಮ್ಮ ಅಂಕಲ್ ಆಂಟಿದು ಒಂದೇ ದಿನ ಆನಿವರ್ಸರಿ ಇದೆ. ಫಸ್ಟ್ ನಾವು ಬಂದಿದ್ದು ಬೇಲೂರಲ್ಲಿರೋ ಚನಕೇಶ್ವರ ಟೆಂಪಲ್ಗೆ. ತುಂಬ ಚೆನ್ನಾಗಿದೆ ಈ ಟೆಂಪಲ್ಲು. ಈ ಟೆಂಪಲ್ ಎಲ್ಲ ನೋಡಿಕೊಂಡು ನೆಕ್ಸ್ಟ್ ಬ್ರೇಕ್ ಹಾಕಿದ್ದೆ ನಾವು ಟಿಫನ್ ಮಾಡಬೇಕು ಅಂತ. ಟಿಫನ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊಟ್ಟಿದ್ದೆ ಶೃಂಗೇರಿಗೆ. ಶೃಂಗೇರಿಯಲ್ಲಿ ಹೋಗಿ ತಾಯಿ ಶಾರದಮ್ಮ ದರ್ಶನ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿ ನದಿ ಇದೆ. ಆ ನದಿಯಲ್ಲಿ ತುಂಬಾನೇ ಮೀನಿದೆ. ಯಾರಾದರೂ ಶೃಂಗೇರಿಗೆ ಹೋದ್ರೆ ಅದನ್ನ ನೋಡ್ಕೊಂಡು ಬನ್ನಿ, ಮಿಸ್ ಮಾಡಬೇಡಿ. ನೆಕ್ಸ್ಟ್ ನಾವು ಹೊಟ್ಟಿದ್ದೆ ಹೊರನಾಡುಗೆ. ಹೊರನಾಡು ಹೋಗೋ ಅಷ್ಟರಲ್ಲಿ 2 ಗಂಟೆ ಆಗೋಗ್ಬಿಟ್ಟಿತ್ತು. ಬೇಗ ಬೇಗ ದರ್ಶನ ಮುಗಿಸ್ಕೊಂಡು ಅಲ್ಲೇ ಪ್ರಸಾದ ತಿನ್ಕೊಂಡು, ಹೊರನಾಡಲ್ಲಿ ಪ್ರಸಾದ ತಿನ್ನೋಕು ಪುಣ್ಯ ಮಾಡಿರ್ಬೇಕಂತೆ. ನೆಕ್ಸ್ಟ್ ನಾವು ಹೊಟ್ಟಿದ್ದೆ ಧರ್ಮಸ್ಥಳ ಕಡೆ. ಧರ್ಮಸ್ಥಳಕ್ಕೆ ಹೋಗ್ಬೇಕಂದ್ರೆ ವೆದರ್ ಯಾವ ರೀತಿ ಇತ್ತು ಅಂತಂದ್ರೆ ನೀವೇ ನೋಡಿ. ಧರ್ಮಸ್ಥಳ ರೀಚ್ ಆಗೋ ಅಷ್ಟರಲ್ಲಿ 6:30 ಆಗೋಗ್ಬಿಟ್ಟಿತ್ತು. ಹೊಟ್ಟೆ ಹಸಿತಾಯಿತ್ತು ಅಂತ ಅಲ್ಲೇ ಇದ್ದಿದ್ದ ಅಯೋಧ್ಯೆ ಹೋಟ್ಲಲ್ಲಿ ಊಟ ಮಾಡಿಕೊಂಡು, ಊಟ ಅಂತೂ ಸೂಪರ್ ಆಗಿತ್ತು. ನೀವ್ಯಾರಾದ್ರೂ ನೆಕ್ಸ್ಟ್ ಟೈಮ್ ಧರ್ಮಸ್ಥಳ ವಿಸಿಟ್ ಮಾಡಿದ್ರೆ ಈ ಅಯೋಧ್ಯೆ ಹೋಟ್ಲಲ್ಲಿ ಊಟ ಮಾಡೋದು ಮಾತ್ರ ಮರಿಬೇಡಿ, ಒಂದ್ಕಿತ ಟೇಸ್ಟ್ ಮಾಡಿ. ನೆಕ್ಸ್ಟ್ ನಾವು ಬಂದಿದ್ದೆ ನಮ್ಮ ರೂಮ್ ಕಡೆ. ನಾಳೆ ಆನಿವರ್ಸರಿ ಉಂಟು, ಮತ್ತೆ ನಾಳೆ ಸಿಗುವ. ಬಾಯ್.